ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಥಮ PUC ವಾರ್ಷಿಕ ಪರೀಕ್ಷೆ ಸಂಬಂಧಪಟ್ಟಂಥ 2026 ಸಾಲಿನಲ್ಲಿ ನಿಮಗೆ 11ನೇ ತಾರೀಕಿನಿಂದ ಲಾಸ್ಟ್ 21ನೇ ತಾರೀಕಿನ ಮಟ್ಟನೂ ನಿಮಗೆ ಪ್ರಥಮ PUCಯ ವಾರ್ಷಿಕ ಪರೀಕ್ಷೆ ನಡೆಯುತ್ತಿವೆ. ಅಲ್ಲಿ 11/2/2026ರಲ್ಲಿ ವಿಷಯ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಸಂಬಂಧಪಟ್ಟಂಥ ಇಲ್ಲಿರುವಂಥ 2024ರಲ್ಲಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ MCQಗಳು ಮತ್ತು ಹೊಂದಿಸಿ ಬೇರೆ ನೋಡ್ಕೊಳ್ಳಿ. ಹಾಗೆ 2 ಅಂಕದ ಮತ್ತು ಅಲ್ಲಿ 10 ಅಂಕದ ನಕ್ಷೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ನೋಡೋಣ. ಸೊ ಭಾಗ ಎಲ್ಲಿ ಕೊಟ್ಟಿರುವಂಥ MCQ ನೋಡ್ಕೊತಾ ಹೋಗೋಣ. ಪ್ರಥಮ ಪ್ರಶ್ನೆ, ಹಿಸ್ಟ್ರಿ ಪದವು ಈ ಭಾಷೆಯಿಂದ ಬಂದಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ, ಗ್ರೀಕ್ ಭಾಷೆಯಿಂದ ಬಂದಿರುತ್ತೆ. ಎರಡನೇ ಪ್ರಶ್ನೆ, ಮೆಸೊಪೊಟೇಮಿಯಾದ ಇಂದಿನ ಹೆಸರು. ಸರಿಯಾದ ಉತ್ತರ ಬಿ ಇರಾಕ್ ಎಂಬುದಾಗಿರುತ್ತೆ. ಮಧ್ಯಕಾಲೀನ ಯುಗವನ್ನು ಹೀಗೆಂದು ಕರೆಯಲಾಗುತ್ತೆ ಅಂದರೆ ಆಪ್ಷನ್ ಬಿ ಕತ್ತಲೆ ಯುಗ ಎಂದು ಕರೆಯಲಾಗುತ್ತೆ. ನಾಲ್ಕನೇ ಪ್ರಶ್ನೆ, ನೆಪೋಲಿಯನ್ ಬೊನಪಾರ್ಟಿ ಮರಣ ಹೊಂದಿದ್ದು ಈ ದ್ವೀಪದಲ್ಲಿ ಅಂತ ಕರಿತೀವಿ. ಆಪ್ಷನ್ ಸಿ ಸೆಂಟ್ ಹೆಲೆನಾ ಅಂತ ಆಪ್ಷನ್ ಸಿ ಉತ್ತರ ಇರುತ್ತೆ. ಐದನೇ ಪ್ರಶ್ನೆ, ಬಾಂಡುಂಗ ಸಮ್ಮೇಳನದಲ್ಲಿ ಭಾಗವಹಿಸಿದ ಭಾರತ ಪ್ರಧಾನಿ ಅನ್ನೋದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಇನ್ನು ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಆರನೇ ಪ್ರಶ್ನೆ, ದ ಒರಿಜಿನ್ ಆಫ್ ಸ್ಪೀಸಿಸ್ ಆ ಕೃತಿಯನ್ನು ರಚಿಸಿದವರು ಚಾರ್ಲ್ಸ್ ಡಾರ್ವಿನ್ ಅಂತ ಕರಿತೀವಿ. ವೈದ್ಯದ ವಿಜ್ಞಾನದ ಪಿತಾಮಹ ಎಂದು ಹಿಪ್ರೋಕ್ರಟ್ಸರನ್ನು ಕರೆಯಲಾಗುತ್ತೆ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಆಗಿರುತ್ತೆ. ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ವಾಸ್ಕೋ ಡಿ ಗಾಮ. NETO ದ ಕೇಂದ್ರ ಕಚೇರಿ ಪ್ಯಾರಿಸ್ ಆಗಿರುತ್ತೆ. ಇನ್ನು ಹೊಂದಿಸಿ ಬೇರೆ ನೋಡ್ಕೊಳ್ಳಿ. ಪೆರಿಕ್ಲಿನ್ ಅನ್ನೋದು ಸುವರ್ಣಯುಗ. ರಾಜಕುಮಾರ ಹೆನ್ರಿ ಅನ್ನೋದು ದಿ ನ್ಯಾವಿಗೇಟರ್. ಲೇನಿ ಎಂದು ಕರೆಯೋದು ಹೊಸ ಆರ್ಥಿಕತೆ ನೀತಿ. ಮೆಸೊನಿಲಿನಿ ಅನ್ನೋದು ಪ್ಯಾಸಿಸ್ಟ್ ಪಕ್ಷ. ಹಾಗೆ ಜಾರ್ಜ್ ಬುಷ್ ಅನ್ನೋದು ಶೀತಲ ಸಮರದ ಅಂತ್ಯ ಅಂತ ಹೇಳ್ತೇವೆ. ಇನ್ನು ಇಲ್ಲಿರುವಂಥ 1 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ. ತೂಗುವ ಉದ್ಯಾನವನ್ನು ನಿರ್ಮಿಸಿದವರು ಯಾರಂದರೆ ಸರಿಯಾದ ಉತ್ತರ ನೆಬೂಕಡ್ನೆಜರ್ ಅಂತ ಕರಿತೀವಿ. ಹಿಡುವಳಿದಾರ ಎಂದರೆ ಯಾರು? ಅದಕ್ಕೆ ಸರಿಯಾದ ಉತ್ತರ ಜೀತಾಳುಗಳು ಅಂತ ಕರಿತೀವಿ. ಬ್ಯಾಸ್ಟೆಲ್ ಪತನವಾದ ವರ್ಷ ಯಾವುದು? ಜರ್ಮನಿ ಸಂತತಿಯ ಹೆಸರನ್ನು ತಿಳಿಸಿ. ಗ್ಲಾಸ್ನಾಸ್ಟ್ ಎಂದರೇನು? ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿರುವಂಥ 2 ವಾಕ್ಯದಲ್ಲಿರುವಂಥ ಪ್ರಶ್ನೆ ನೋಡಿ. ಇತಿಹಾಸದ 2 ವೃತ್ತಿಪರ ಉಪಯೋಗಗಳನ್ನು ತಿಳಿಸಿ. ಭೂಮಿ ಉಗಮದ 2 ವಿಕಾಸನ ಯಾವುದು? 2 ಸಿದ್ಧಾಂತಗಳನ್ನು ಬರಿ ಅಂದರೆ ಮಿಡಿತಾವನ್ನು ಸಿದ್ಧಾಂತ ನಾವು ಕರಿತೀವಿ. ಜಸ್ ಜೆಂಟಿಯಮ್ ಎಂದರೇನು? ಯೇಸುವಿನ ಪುನರುತ್ಥಾನ ಎಂದರೇನು? ಹಾಗೆ ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದ ಮೊದಲ ಹಡಗು ಯಾವುದು? ಆ ನೌಕಾಯಾನದ ನಾಯಕರು ಯಾರು ಅಂತ ಕೇಳ್ತಾರೆ. ಕ್ರೈಸ್ತ ಧರ್ಮದ 2 ಪಂಗಡಗಳು ಯಾವುವು ಅಂತ ಕೇಳಕ್ಕೆ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತ ಕರಿತೀವಿ. ಟೆನಿಸ್ ಕೋರ್ಟ್ ಪ್ರತಿಜ್ಞೆ ಎಂದರೇನು? ನೆಪೋಲಿಯನ್ ಬೊನಪಾರ್ಟಿಯ ತಂದೆ ತಾಯಿ ಹೆಸರೇನು? ಹಾಗೆ ಆಕ್ಸಿಸ್ ವನದ ಯಾವುದಾದ 2 ರಾಷ್ಟ್ರಗಳನ್ನು ಹೆಸರಿಸಿ ಅಂದರೆ ಜರ್ಮನಿ ಮತ್ತು ರಷ್ಯಾ ಅಂತ ಕರಿತೀವಿ. ಸಿಯಾಟೋದ 2 ಸದಸ್ಯ ರಾಷ್ಟ್ರಗಳಂದರೆ ಇರಾನ್ ಮತ್ತು ಇರಾಕ್ ಅಂತ ಹೇಳ್ತೀವಿ. ಇನ್ನು 15-20 ವಾಕ್ಯದಲ್ಲಿ ಬರೆಯುವಂದರೆ ಅಲ್ಲಿ 2 ಪ್ರಶ್ನೆಯನ್ನು ಬರುತ್ತೆ ಕೇಳಿರ್ತಾನೆ. ಇತಿಹಾಸದ ವ್ಯಾಖ್ಯೆಗಳನ್ನು ಬರೆಯಿರಿ. ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನು ವಿವರಿಸಿ. ಕೈಗಾರಿಕಾ ಕ್ರಾಂತಿಯ ಪ್ರಕ್ರಿಯೆ ಇಂಗ್ಲೆಂಡ್ ಏಕೆ ಪ್ರಾರಂಭವಾಯಿತು? ಅಲಿಪ್ತ ಚಳುವಳಿಯ ಉದಯಕ್ಕೆ ಕಾರಣವಾದ ಅಂಶಗಳನ್ನು ತಿಳಿಸಿರುತ್ತೆ. ಭಾಗ ಡಿಯಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ ಮಾನವನು ವಿಕಾಸಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿ. ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ರಷ್ಯಾ ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ಜರ್ಮನಿ ಏಕೀಕರಣದ ವಿವಿಧ ಹಂತಗಳನ್ನು ವಿವರವಾಗಿ ಚರ್ಚಿಸಿ. ಇವು ಕೊಟ್ಟಂಥ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಭಾಗ ಇಲ್ಲಿ ಕೊಟ್ಟಿರೋಂಥ ಕ್ರೋನಾಲಜಿಕಲ್ ಆರ್ಡರ್ ಕಾಲಾನುಕ್ರಮದಲ್ಲಿ ಕೊಟ್ಟಿರುವಂಥದ್ದೇ ಅಮೆರಿಕ ಸ್ವತಂತ್ರ ಘೋಷಣೆ, ಒಲಿಂಪಿಕ್ ಕ್ರೀಡೆ, ವಾರ್ಸಾ ಒಪ್ಪಂದ, ಕಾನ್ಸ್ಟಾಂಟಿನೋಪಲ್ ಪತನ ಈ ರೀತಿ ಕೊಟ್ಟಿರ್ತಾರೆ. ಇನ್ನು 36ನೇ ಪ್ರಶ್ನೆಯಲ್ಲಿ ನಿಮಗೆ ನಕ್ಷೆ ಕೊಟ್ಟಿರ್ತಾನೆ. ಭೂಪಟದಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗೆ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸುವುದು, ಅದರ ಬಗ್ಗೆ ಒಂದು ಲೈನನ್ನು ಬರೆದಾಗಿರುತ್ತೆ. ಅಲ್ಲಿ ನಿಮಗೆ ಇಲ್ಲಿ ಕೊಟ್ಟಂಥ ಲಂಡನ್, ನ್ಯೂಯಾರ್ಕ್ ಮತ್ತು ನಾಗಸಾಕಿ, ಜಿನೆವಾ, ಕೇಪ್ ಆಫ್ ಗುಡ್ ಹೋಪ್, ಮೆಕ್ಕಾ, ವೆನಿಸ್, ಬೆಬಲೋನಿಯಾ ಇಷ್ಟು ಕೊಟ್ಟಂತಲ್ಲಿ ನಿಮಗೆ ನಕ್ಷೆಯಲ್ಲಿ ಕೇಳಲಾಗುತ್ತೆ. ಇಷ್ಟು ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ 50 ಅಂಕ ನೇರವಾಗಿ ಬರುತ್ತೆ. ಹಾಗೆ 2025ರಲ್ಲಿ ನಡೆದಿರುವಂಥ ಪ್ರಥಮ PUCಯ ವಾರ್ಷಿಕ ಪರೀಕ್ಷೆಯನ್ನು ನೋಡ್ಕೊಳ್ಳಿ. ಅಲ್ಲಿರುವಂಥ MCQ ಮತ್ತು 1 ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇರ್ತವೆ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.